तालुक्यातील कोंडसकोप्पा गावात कुरुप समाजातील एका कुटुंबावर सामाजिक बहिष्कार टाकल्याचा गंभीर आरोप समोर आला आहे. गावातील काही पंचांनी देवस्थान पूजा आणि प्रेम प्रकरणाच्या कारणावरून हा निर्णय घेतल्याचे सांगितले जात आहे. संबंधित कुटुंबाशी कोणी बोलल्यास 5,000 दंड आकारला जाईल, तसेच माहिती देण्यास 1,000 बक्षीस देण्यात येईल, असा ऑडिओ सोशल मीडियावर व्हायरल झाला आहे. या बहिष्कारामुळे संबंधित कुटुंब पूर्णपणे एकाएकी झाले असून लग्न समारंभ तसेच इतर सामाजिक कार्यांपासून त्यांना दूर ठेवण्यात येत आहे. त्याऐवजी 5 वर्षाच्या मुलासोबतही गावातील लोक संवाद साधत नसल्याची धक्कादायक परिस्थिती निर्माण झाली आहे. काही दिवसांपूर्वी उशिरा रात्री अज्ञात व्यक्तींनी त्यांच्या घरावर दगडफेक केल्याची घटना घडली. घरात काचेचे तुकडे बिखरले असून कुटुंब सध्या भीतीच्या वातावरणात दिवस काढत आहे. 6 ಮತ್ತು 4 2026 ಮೀಟಿಂಗ್ ಕೂಡಿಸ್ರಿ. ಮೀಟಿಂಗ್ ಕೂಡಿಸಿ ನಾವು ದೇವರಾದು ಕೇಳಲ್ಲಿ ಪೂಜಾರಿ ದೇವರ ಹೇಳ್ತಾರೆ ಅಲ್ಲಿ ವಿಠ್ಠಲ್ ಬೀರ್ದೇವ್ ಮಂದಿರ ಒಳಗೆ ದೇವರ ನಾವು ಇದ್ದು ದೇವರಾನು ಕೇಳಕ್ಕೆ ಹೋಗ್ತಿದ್ದು ರೀ. ಆನಂತರ ಅಲ್ಲಿ ನಮ್ಗೆ ಏನು ಅವ್ರು ಹೇಳಿದ್ದು ನಮ್ಗೇನು ಸತ್ಯ ಅನ್ನಿಸ್ಲಿಲ್ಲ ರೀ. ನಮ್ದು ಈಗ 3-4 ತಿಂಗಳ ಹಿಂದೆ ಒಂದು ಮಗು ಒಂದು ಡೆತ್ ಆಯ್ತು ರೀ. ಡೆಲಿವರಿ ಆಗಿ ಗಂಡು ಮಗು ಹುಟ್ಟಿ ಡೆತ್ ಆದ ಬಳಿಕ ನಾವು ಕೇಳಿದ್ರು. ಕೇಳಿದ ಬಳಿಕ ಪ್ರಶ್ನೆನೂ ಮಾಡಿದ್ರು, ನಾವು ಹಿಂಗೆ ಹೇಳಕತ್ತೀರಿ ನಮ್ದು ಈ ಥರ ಆಯ್ತು, ನಮ್ದು ಏನೂ ಕೆಲಸ ಆಗಲಿಲ್ಲ, ಮತ್ತು ನೀವು ಹೇಳಿದ್ದು ಬೇರೆ ನಮ್ಗೆ ಆಗೋದು ಬೇರೆ, ಈ ಥರ ಸಮಸ್ಯೆ ಆಗೈತೆ ಅಂತ ನಾವು ಕೇಳಿದ್ವಿ ರೀ. ಈ ಥರ ನಾವು ಸ್ವಲ್ಪ ದೇವರ ಹೇಳೋರಿಗೆ ಪೂಜಾರಿಗೆ ರಿಕ್ಕಾಚಿ ಪ್ರಶ್ನೆ ಮಾಡಿದಾಗ ಅವರು ನಮ್ಗೆ ನೀ ಸುಳ್ಳು ಹೇಳಕತ್ತಿ ಅಂಥೇಳಿ ಅನ್ನೋ ಕಾರಣ ಇಟ್ಕೊಂಡ್ರಿ ನಮಗೆ ಭಂಡಾರ ಮುಟ್ಟಿಸಿ ಪ್ರಮಾಣ ಮಾಡಿರಿ. ಅವರು ಭಂಡಾರ ಮುಟ್ಟಿಸಿ 3 ತಿಂಗಳು ಗಡುವು ಇಟ್ರಿ. ಭಂಡಾರ ಮುಟ್ಟಿದಾದ ಬಳಿಕ 3 ತಿಂಗಳ ಒಳಗೆ ಯಾರ್ಯಾರಿಗೆ ನಮ್ಮ ಫ್ಯಾಮಿಲಿ ಒಳಗೆ ಏನಾರು ಸಮಸ್ಯೆ ಆದರೆ ಯಾರು ತೀರ್ಕೊಂಡ್ರೆ 1 ಲಕ್ಷ ರೂಪಾಯಿ ದಂಡ ಅಂತ ಹಿಂಗೆ ಇದನ್ನು ಘೋಷಣೆ ಮಾಡಿರಿ. ಆದರೆ 3 ತಿಂಗಳು ಆಗಿ ಹೋತ್ರಿ. ಅದು 3 ತಿಂಗಳು ಆದ ಬಳಿಕ ಯಾರಿಗೂ ಏನು ನಮಗೇನು ದೇವರೆಲ್ಲ ಒಳ್ಳೇದು ಮಾಡಿದೆ, ಯಾರಿಗೇನು ಪೆಟ್ಟು ಹಚ್ಚಲಿಲ್ಲ. ಆನಂತರ ಅವರು ಈಗ ಇದೇ ತಿಂಗಳ 6-4-2026 ಮೀಟಿಂಗ್ ತೊಗೊಂಡ್ರಿ. ಇವ್ರ ಜೊತೆ ಯಾರೂ ಸಂಪರ್ಕ ಇರಬಾರ್ದು, ಬಳಕೆ ಇರಬಾರ್ದು, ಮತ್ತು ಇವ್ರ ಜೊತೆ ಯಾರಾದರೂ ಮಾತಾಡಿದ್ರೆ 5,000 ರೂಪಾಯಿ ದಂಡ, ನಮ್ಮ ಜೊತೆ ಯಾರಾದರೂ ಮಾತಾಡೋದು ನೋಡಿ ಯಾರಾದರೂ ಅವ್ರಿಗೆ ಮಾಹಿತಿ ಕೊಟ್ರಂದ್ರೆ ಅವ್ರಿಗೆ 1,000 ರೂಪಾಯಿ ಬಹುಮಾನ, ಈ ಥರ ಎಲ್ಲ ಮೀಟಿಂಗ್ ಒಳಗೆ ಇದು ಮಾಡ್ಯಾರಿ. ಅವಾಗಿಂದ ನಮ್ಮ ಜೊತೆ ಯಾರೂ ಮಾತಾಡಕತ್ತೂ ಇಲ್ಲ ರೀ. ಮತ್ತು ಫಂಕ್ಷನ್ಗಳ ಪೂಜಾ ಗುಡಿ ವಿಚಾರವಾಗಿ ಜಾತ್ರೆ ವಿಚಾರವಾಗಿ ಯಾರೂ ಕರೆಯಾಕತ್ತಿಲ್ಲ ರೀ. ಮತ್ತು ಮನೆ ವಾಸ್ತುಕದು ಅದು ರೀ ನಮ್ಮ ಅಂತಂಬ್ರೋದು ಅವರು ಕರೀಲಿಲ್ಲ ರೀ. ಅಂತರ ನಮ್ಮ ಪವಣ್ಯರ್ದ ಮದುವೆನೂ ಆತು ರೀ. ಅವ್ರ ದೇವ್ರ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಆತು, ಅವರು ಕರೀಲಿಲ್ಲ ರೀ. ಆನಂತರ ಮತ್ತು ಪದೇ ಪದೇ ಮತ್ತು ನಮಗೆ ತ್ರಾಸು ಕೊಡೋದು, ಕೆಟ್ಟ ಪದ ಅವಾಚ್ಯ ಶಬ್ದಗಳಿಂದ ಬೈಯೋದು, ಹೊಲಸು ಮಾತಾಡೋದು, ಈ ರೀತಿ ಎಲ್ಲ ನಮ್ಗೆ ಚುಚ್ಚಿ ಮಾತಾಡೋದು. ಹಿಂಗೆ ಮಾಡೋದಕ್ಕಾಗಿ ನಾವು ಈಗ 1 ತಿಂಗಳು ಆತ್ರಿ ನಾವು ಊರು ಬಿಟ್ಟು ನಾನು ನನ್ನ ಹೆಂಡತಿ ಬಾಡಿಗೆ ಮನೆ ಮಾಡಿ ಬೆಳಗಾವ್ದಾಗ ಅದೇವ್ರಿ. ಇವ್ರು ತ್ರಾಸು ತೊಂದರೆ ಕೊಡೋದ್ರಿಂದ ಹಾಂ ರೀ. ಮತ್ತು ಇವತ್ತು ಬೆಳಗಿಂದ ಜಾವ್ರಿ ರಾತ್ರಿ ಸಮಯ ಮತ್ತು ರಾತ್ರಿ 3:30 4 ಒಳಗೆ ರೀ ಕಲ್ಲು ಹೊಡೆದು ಕಿಟಕಿ ಹೊಡೆದು ಹೋಗ್ಯಾರ ರೀ. ನಮ್ಮ ತಾಯಿ ಮತ್ತು ತಂಗಿ ಇಬ್ಬರು ಇದ್ರಿ ಮನ್ಯಾಗ. ನಮ್ಮ ತಂದೆ ಮತ್ತು ನಮ್ಮ ಅಣ್ಣಾರ ಕುರಿಯಾಗಿರ್ತಾರೆ ರೀ. ನಾವು ಬೆಳಗಾವ್ದಾಗ ಇರ್ತೀವಿ ರೀ. ರಾತ್ರಿ ಕಲ್ಲು ಹೊಡೆದು ಹೋಗ್ಯಾರ ರೀ ಕಿಟಕಿ. ಮತ್ತು ಕೇಸ್ ಇಂತು ಅಂತೇಳಿ ನಮ್ಗೆ ಒತ್ತಾಯ ಮಾಡ್ತಿದ್ರು ರೀ. ಯಾರು ಮಾಡ್ತಾರೆ ಇದೆಲ್ಲ? ಅವ್ರ ಪಂಚರು ಮತ್ತು ಅವ್ರಿಗೆ ಸಪೋರ್ಟಾಗಿ ಅವ್ರ ಕನಬೂರ್ಗಿ ಅವ್ರು ಯಲ್ಲಪ್ಪ ಕುರ್ಬರ್ ಅಂತ ಹೇಳಿದಾರೆ ರೀ. ಆಮೇಲೆ ಸತೀಶ್ ಶಾಪುರ್ಕರ್ ಅವರದು ಅವತ್ತು ನಮ್ಗೊಂದು ಸಲ ನಾವು ಟೇಷನ್ಗೆ 17ನೇ ತಾರೀಕು ಅರ್ಜಿ ಮಾಡಿದ್ದು ರೀ. ಆಮೇಲೆ 18ನೇ ತಾರೀಕು ಟೇಷನ್ ಕರೆಸಿರಿ ಅವ್ರಿಗೆ ನಮ್ಗೆ. ಆಮೇಲೆ ನಮ್ಗೆ ಅವ್ರು ಬಹಿಷ್ಕಾರ ಹಾಕಿದ್ನ ಅದನ್ನು ಇದು ಮಾಡೀನಿ ರೀ. ಹೇಳಿದ ಕೂಡಲೇ ನಮ್ಮ ಕಡೆ ಎಲ್ಲ ರೆಕಾರ್ಡ್ ಪ್ರೂಫ್ ಇತ್ತು ರೀ. ಅದೆಲ್ಲ ಇದು ಮಾಡಿ FIR ಮಾಡಕತ್ತಿದ್ರು ನಾವು. FIR ಮಾಡೋ ಹೊತ್ನ್ಯಾಗ ಅವ್ರು ಯಲ್ಲಪ್ಪ ಕುರ್ಬರ್ ಬಂದು ವಾಪಸ್ ಕರ್ಕೊಂಡು ಹೋದ್ರು. ಅವ್ರು ಏನಂತೇಳಿ ನಮ್ಮದು ಸಮಾಜ 22 ಹಳ್ಳಿ ಐತಿ. 22 ಹಳ್ಳಿ ಒಳಗೆ ನಮ್ಮ ಸಮಾಜ ಹಿರಿಯರವರು ಅವ್ರನ್ನೆಲ್ಲ ಕರೆಸಿ ನಾನು ನ್ಯಾಯ ಕೊಡಿಸ್ತೇನೆ ಅಂಥೇಳಿ ಬಗೆಹರಿಸ್ತೇನೆ ಅಂಥೇಳಿ ಕರ್ಕೊಂಡು ಹೋದ್ರು. ಅಲ್ಲೇ ಕಣಬುರ್ಗಿ ಅಂತ ಅಲ್ಲಿ ಗುಡ್ಡ ರಾಮತೀರ್ಥ ಅಂತೇಳಿ ಗುಡ್ಡದಾಗ ದೇವಸ್ಥಾನ ಇದ್ರಿ. ಅಲ್ಲಿ ಕರ್ಕೊಂಡು ಹೋಗ್ಯಾರಿ. ನಾನು ನಮ್ಮ ತಂದೆ ನಮ್ಮ ಅಣ್ಣ 3 ಜನ ಹೋಗಿದ್ದು ರೀ. ಅವರು 30-40 ಜನ ಬಂದಿರಿ. ಇವರು ನಮ್ಮಲ್ಲಿ ಅವರ ಕುರುಬ ಸಮಾಜದ ಹಿರಿಯರು ಊರನ್ನವರು ಮತ್ತು ಅವರು ಬಂದಿರಿ. ಒಂದು 4-5 ಜನ ಅವ್ರು 22 ಹಳ್ಳಿ ಹಿರಿಯರನ್ನು ಕೂಡಿಸ್ತೇನೆ ಅಂದಿರಿ. ಒಂದು 4-5 ಜನ ಅಷ್ಟೇ ಬಂದಿರಿ ಅವರು. ಅಲ್ಲಿ ನಮ್ಗೆ ಕೇಸ್ ಹಿಂತಗೋ, ಕೇಸ್ ಮಾಡಕ್ಕೆ ಹೋಗಬೇಡ, FIR ಮಾಡಬೇಡ, ಹಿಂತಗೋ ಅಂತೇಳಿ ನಮ್ಗೆ ಈ ಥರ ಎಲ್ಲ ನಮ್ಗೆ ಅಂದ್ರೆ ನಾವು ದೇವರ ಒಂದು ಕೇಳ್ತಿದ್ರಲ್ಲ, ಅದು ನಮ್ಮದು ಆಗಿಲ್ಲ ಅಂತೇಳಿ, ಕೆಲಸ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ವಿ ರೀ. ಅದನ್ನ ನೆಪ ಇಟ್ಕೊಂಡು ಮದುವೆಗಿಂತ ಮೊದಲು ನಿನ್ನ ಹೆಂಡತಿ ಬೇರೆದವ್ರ ಜೊತೆ SC ಸಮಾಜದವ್ರ ಜೊತೆ ಸಂಬಂಧ ಇತ್ತು, ಅದು ನಮ್ಮ ದೇವ್ರಿಗೆ ನಡೆಯಂಗಿಲ್ಲ, ನಮ್ಮ ಪೂಜೆಗೆ ಸಲ್ಲಂಗಿಲ್ಲ, ನಮ್ಮ ದೇವ್ರಿಗೆ ಹೆಂಗೆ ನಡಿತೈತಿ, ನಿಮ್ಮನ್ನು ಹೆಂಗೆ ಇಟ್ಕೋಬೇಕನ್ನೋ ಈಗ ಆ ನೆಪ ಇಟ್ಕೊಂಡು ಈ ಥರ ಎಲ್ಲ ಮಾಡಕತ್ತಾರ ಅವ್ರು.
ಹಾಂ ನಾವು ಅವ್ರಿಗೆ ನಮ್ದು ಕೆಲಸ ಆಗಿಲ್ಲ ಅಂದ್ರೆ ನಮ್ಮ ಮಗು ಒಂದು ಡೆಲಿವರಿಯಾಗಿ ಮಗು ಡೆತ್ ಆತ್ರಿ 3 ದಿನಕ್ಕೆ ಅದು ಕೇಳಿದ್ರು ನಾವು ಅವ್ರಿ ಡ್ಯೂಟಿ ಇದು ತಿಂಗಳು 17ನೇ ತಾರೀಕು ಕೊಟ್ಟೇವ್ರಿ ಎಫ್ ಐ ಆರ್ ಆಗಿಲ್ಲ ರೀ ಇನ್ನು ಅವ್ರಿಗೆ ಹಿಂಬರ ಕೊಡ್ತೀನಿ ಮತ್ತು ಅವ್ರು ಎಫ್ ಐ ಆರ್ ಮಾಡೋಕ್ಕಾಗಂಗಿಲ್ಲ ಅಂತ ಅನ್ನಕತ್ತಾರೆ ಅಂದ್ರೆ ಊರ ಮಂದಿಗೆ ಎದುರು ಆಗ್ಬೇಡ್ರಿ ನೀವು ಅಷ್ಟೇ ಏನು ಮಾಡ್ತೀರಿ ಊರನ್ನವ್ರ ಜೊತೆ ಯಾಕೆ ಎದುರು ಹಾಕೋತೀರಿ ಊರಿಗೆ ಹಾಂ ರೀ ನಮ್ಗೆ ಜೀವನ ಹೆಂಗೆ ಮಾಡೋದು ಹೇಳ್ರಿ ನಾವು ಇವ್ರ ಸಲುವಾಗಿ ಬ್ಯಾಸೋತನ ನಾವು ಊರು ಬಿಟ್ಟು ಹೋಗ್ಯವ್ರಿ ಮತ್ತು ಊರು ಬಿಡಿಸ್ತೀನಿ ಮನೆ ಬಿಡಿಸ್ತೀನಿ ಅಂಥೇಳಿ ಹೀಗೆಲ್ಲ ಮಾತಾಡ್ತಾರೆ ರೀ ಮತ್ತು ಅವನ ಮ್ಯಾಗ ತಾಯಿ ಮ್ಯಾಗ ಹೆಂಡತಿ ಮ್ಯಾಗ ಕೆಟ್ಟ ಬೇಗಳ ಬೈತಾರೆ ಈಗ ನಮ್ದು ಅವ್ರ ಮ್ಯಾಗ ಕಾನೂನು ರೀತಿಯಾಗಿ ಸೂಕ್ತವಾಗಿ ಕ್ರಮ ಆಗ್ಬೇಕು ರೀ ಕಾನೂನು ಪ್ರಕಾರ ಹಾಂ ರೀ ಅವ್ರ ಮಲ್ಲ संरक्षणासाठी त्यांनी पोलिसांकडे मदतीची मागणी केली आहे. या प्रकरणी हिरेबागेवाडी पोलीस ठाण्यात प्रकरण दाखल करूनही 15 दिवस उलटले तरी कोणतीही ठोस कारवाई झालेली नाही असा आरोप करण्यात येत आहे. पोलिसांनी घटनास्थळी भेट दिल्यानंतर परत गेल्याने स्थानिकांमध्ये नाराजी व्यक्त होत आहे. ಇವ್ರನ್ನ ಹೊರತು ಬಿಟ್ಟಾರ ಅವ್ರ ಜೊತೆ ಮಾತಾಡಬೇಡ ಅಂತ ಅವ್ರು ಹುಡುಗರನ್ನ ಮನೆಗೆ ಕರ್ಕೊಂಡು ಹೋಗ್ರಿ ನಮ್ಮ ಹುಡುಗನ ದೂಡಿ ಕಳಿಸ್ತಾರೆ ಮನೆಗೆ ರೀ ಅಂಗಡಿಗೆ ಹೋದ್ರೆ ಮನೆಗೆ ಹೊಳಿ ಕಳಿಸ್ತಾರೆ ಹುಡುಗ ಏನೂ ಕೊಟ್ಟು ಕಳ್ಸಂಗಿಲ್ಲ ನಮ್ಮ ಜೊತೆ ಯಾರೂ ಮಾತಾಡಂಗಿಲ್ಲ ರೀ ಯಾವುದೋ ಕಾರ್ಯಕ್ರಮ ಇದ್ರದು ನಮಗೆ ಹೇಳಂಗಿಲ್ಲ ರೀ ನಮ್ಮ ಮನೆ ಬಿಟ್ಟು ಹೇಳ್ತಾರೆ ರೀ ಮತ್ತು ಯಾರ ಜೊತೆ ನಾವು ಮಾತಾಡ್ದಂಗೆ ಮತ್ತು ಮಾತಾಡಿದ್ರೆ 5,000 ರೂಪಾಯಿ ದಂಡ ನೋಡಿದವ್ರಿಗೆ 1,000 ರೂಪಾಯಿ ಬಹುಮಾನ ಅಂತಾರೆ ರೀ ಮತ್ತು ಏನೋ ಒಂದು ಫಂಕ್ಷನ್ ಕಾರ್ಯಕ್ರಮ ಇದ್ದರೂ ನಮ್ಗೆ ಹೇಳಂಗಿಲ್ಲ ರೀ ಮತ್ತು ಈ ಥರ ಎಲ್ಲ ಟಾರ್ಚರ್ ಮಾಡಿ ಪ್ರಾಬ್ಲಮ್ ಮಾಡಿದ್ರೆ ನಾವು ಈ ಊರಾಗ ಹೆಂಗೆ ಬದುಕೋದ್ರಿ ಇವ್ರನ್ನ ಈ ಊರು ಬಿಡಿಸ್ಬೇಕು ಮನೆ ಬಿಡಿಸ್ಬೇಕು ಅಂತಾರೆ ಇವ್ರು ರೀ ಮತ್ತು ಸಭೆದಾಗ ರೀ ಹಿಂಗೆ ಗುಡಿ ಒಳಗೆ ಚರ್ಚೆ ಮಾಡೋ ಮೀಟಿಂಗ್ ಒಳಗೆ ರೀ ಹೆಂಡತಿ ಮ್ಯಾಗ ತಾಯಿ ಮ್ಯಾಗ ಕೆಟ್ಟ ಶಬ್ದಗಳಿಂದ ಮಾತಾಡ್ತಾರೆ ಇವ್ರು ರೀ ಮತ್ತು ಇವ್ರ ಸಲುವಾಗಿ ಮೆಂಟಲಿ ಟಾರ್ಚರ್ ಮಾಡತ್ತಾರೆ ಇವ್ರ ಸಲುವಾಗಿ ನಾವು ಮನೆ ಬಿಟ್ಟು ಗಂಡ ಹೆಂಡತಿ ಬೆಳಗಾಂದವು ಬಾಡಿಗೆ ಇದೀವಿ ರೀ ಮತ್ತು ಈ ಥರ ಎಲ್ಲ ನಮಗೆ ಒಂದಿಲ್ದ ಒಂದು ಪ್ರಾಬ್ಲಮ್ ಮಾಡ್ಕೊತಾನೆ ಅದಾರ ರೀ ನಮ್ಮ ಹುಡುಗ ಸತ್ತು 4 ತಿಂಗಳಾತ್ರಿ ನಮಗೆ ಪ್ರಾಬ್ಲಮ್ ಆಗಿತ್ತು ನಾವು ದೇವ್ರ ಕೇಳಕ್ಕೆ ಹೋದ್ರೆ ರೀ ನಮ್ಮ ಗಂಡಗನ್ನ ಇವರ ಭಂಡಾರ ಮುಟ್ಟಿಸಿ ಅಂಗಾರ ಮುಟ್ಟಿಸಿ 3 ತಿಂಗಳು ಗಡುವು ಇಟ್ಟು ರೀ 3 ತಿಂಗಳ ಒಳಗೆ ಏನಾರೇ ಪ್ರಾಬ್ಲಮ್ ಆದ್ರೂ 1 ಲಕ್ಷ ರೂಪಾಯಿ ದಂಡ ಅಂತ ಹೇಳಿರಿ ಅದು ಎಲ್ಲ ಮುಗೀತು ರೀ ಅದೆಲ್ಲ ಮುಗಿದ ಬೆಳಕನು ಮತ್ತು ನಮ್ಮನ್ನ ಹೊರತು ಬಿಟ್ಟಾರಿ ಯಾರು ನಮ್ಮ ಜೊತೆ ಮಾತಾಡಂಗಿಲ್ಲ ಹಿಂಗೆಲ್ಲ ಈಗ ನಾವು ಗುಡಿಗೆ ಹೋಗಕ್ಕೆ ಕೊಡತ್ತಿಲ್ಲ ರೀ ನಮ್ಮದು ಪೂಜೆ ಐತ್ರಿ ಪೂಜೆ ಚಾವಿನೂ ಕೊಟ್ಟಿಲ್ಲ ರೀ ನಾವು ಪೂಜೆ ಮಾಡಕ್ಕೆ ಬಿಟ್ಟಿಲ್ಲ ರೀ ಅವ್ರು ಫಸ್ಟ್ ಅದು ಎಲ್ಲ ಮಾಡ್ಕೊತ ಬಂದೀವ್ರಿ ಈಗ ಏನು ಸಮಾಜದಿಂದ ಹೊರಗೆ ಹಾಕಿ ಬಹಿಷ್ಕಾರ ಹಾಕಿದಾರಲ್ಲ ಅವಾಗಿಂದ ನಮಗೆ ಪೂಜೆ ಕೊಟ್ಟಿಲ್ಲ ರೀ ಅವರು ಅದರಲ್ಲ ನಮ್ಮ ಹುಡುಗ ತಿರ್ಕೊಂಡಿದ್ದಕ್ಕೆ ಅದು ಪ್ರಾಬ್ಲಮ್ ಆಗಂತಲೇ ಅವ್ರಿಗೆ ಪ್ರಶ್ನೆ ಮಾಡಿದಕ್ಕೆ ಗಟ್ಟಿಗೆ ಕೇಳಿದಕ್ಕೆ ರೀ ಇವ್ರನ್ನ ಏನು ಕೇಳ್ದಂಗ್ರೆ ಅವ್ರು ಮಾಡಿದ್ದೆ ಎಸ್ ಅಂದ್ರೆ ಅಷ್ಟೇ ರೀ ಚಲೋ ಅಂತಾರೆ ರೀ ಅವ್ರು ಏನಾರು ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಬಹಿಷ್ಕಾರಕ್ಕೆ ಹೊರಗಿಡೋದು ರೀ ನಮಗೆ ಮೆಂಟಲಿ ಟಾರ್ಚರ್ ಮಾಡತ್ತಾರೆ ಹಿಂಗೆ ಮಾಡಕತ್ರ ನಾವು ಈ ಊರಾಗ ಹೆಂಗೆ ಇರೋದು ರೀ ಈ ಊರಾಗ ಹೆಂಗೆ ಬದುಕೋದು ಹೆಂಗೆ ಜೀವನ ಮಾಡೋದು ರೀ ನಾವು ಈ ಸಮಾಜದಾಗ ಹೆಂಗೆ ತಿರ್ಗಾಡೋದು ರೀ ಎಲ್ಲರೂ ನಮ್ಮ ಜೊತೆ ಮಾತಾಡ್ಕೊತ ಚಲೋ ಇದ್ರೆ ಅಷ್ಟೇ ಇರೋದ್ರಲ್ಲ ನಾವು ಇಲ್ಲಿ ಅವರು ಕುರುಬರ ಸಮಾಜದಾರ ಸಾಂಬ್ರಿಕರ ರೀ ನಮ್ಮ ಅಂತಂಬರನ್ನ ರೀ आम्हालाही जगण्याचा अधिकार द्या अशी विनंती पीडित कुटुंबाने केली असून गाव सोडण्याच्या धमक्या दिल्या जात असल्याचे आरोप त्यांनी केला आहे. या प्रकरणात पोलिसांनी तात्काळ कारवाई करावी अशी मागणी सर्वसामान्यांकडून होत आहे. अशा आणखीन अपडेटसाठी फॉलो करा व्हॉइस ऑफ विनुग्रामला.